ವಿಶ್ವನಾಥನಾದ ನಾನು ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶ್ರದ್ಧಾಂತಕರಣದಿಂದಲೂ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲಾ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸರ್, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ಈ ನಿಮ್ಮ ಆಡಳಿತದಲ್ಲಿ ಸಾರ್ವಜನಿಕರಿಗೆ ಸಹಾಯಕ ರೀತಿಯಲ್ಲಿ ಏನಾದ್ರೂ? ಸಾರಿ, ಆಶ್ವಾಸನೆಗಳನ್ನ ಕೊಡೋ ಮುಖ್ಯಮಂತ್ರಿ ನಾನಲ್ಲ. ಸರ್, ಹಿಂದಿನ ಸರ್ಕಾರದಲ್ಲಿ ಏಕನಾಯಕತ್ವ ಇದ್ರು ಸರಿಯಾಗಿ ಆಡಳಿತ ಮಾಡೋಕ್ಕಾಗ್ಲಿಲ್ಲ. ಬಹುನಾಯಕತ್ವ ಇರೋ ಈ ಸರ್ಕಾರದಲ್ಲಿ ನಿಮ್ಮಲ್ಲೇ ಕಿತ್ತಾಡದೆ ನಿಮಗೆ ಬೆಂಬಲಿಗರಾಗಿರ್ತಾರೆ ಅನ್ನೋ ನಂಬಿಕೆ ಇದೆಯೇ? ನಂಬಿಕೆನೇ ಭಾರತದ ಮೂಲಾಧಾರ. ಸೊ ನಾನು ಅವ್ರನ್ನ ನಂಬಿದ್ದೀನಿ. ಸರ್, ನಿಮ್ಮಲ್ಲಿ ನಂದೊಂದು ಪ್ರಶ್ನೆ. ಸಾರಿ, ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಮುಂಚೆ ನಾನು ನಿಮ್ಮಲ್ಲಿ ಹೇಳ್ಬೇಕು ಅಂತ ಆಸೆ ಪಡ್ತಾ ಇರೋ ಈ ವಿಷಯನ ಬರ್ಕೊಳ್ಳಿ. ನಮ್ ಸರ್ಕಾರದ ಮೇಲೆ ನಂಬಿಕೆ ಉಳಿಬೇಕು ಅಂತ ನಾನು ನಮ್ಮ ಮಂತ್ರಿ ಮಂಡಳದ ಸದಸ್ಯರು ಇನ್ನು 1 ತಿಂಗಳೊಳಗಾಗಿ ನಮ್ಮ ಆಸ್ತಿ ವಿವರಗಳನ್ನ ಈ ಜನತೆ ಮುಂದೆ ಘೋಷಿಸ್ತಾ ಇದೀವಿ. ಲೇ, ನೀನ್ ಇವತ್ ಪಕ್ಕಕ್ಕಾರು ಊದ್ಕೋ, ಹಿಂಬುರ್ಕಿ ಆದ್ರೂ ಊದ್ಕೋ, ಮುಂಬುರ್ಕಿ ಆದ್ರೂ ಊದ್ಕೊಳ್ಳಲೇ. ನಾನ್ ನಿನ್ನ ತಡೆಯೋದಿಲ್ಲ, ನಾನ್ ನಿನ್ ತಡೆಯೋದಿಲ್ಲ. ಆಕ್ಟು ನಾವ್ ಯಾವ ನನ್ನ ಮಗನ್ ಬೇಕಾಯ್ತ ಈ ಡೆಪ್ಯೂಟಿ ಸಿಎಂ ಗಿರಿ? ಬ್ಯಾಡಲೆ ಆ ವಿಶ್ವನಾಥನ್ ನಂಬ್ಯಾಡಲೆ ಅಂದೆ. ಕೇಳಿದೆ ನನ್ನ ಮಾತ್ನ? ಏನೋ ಮಾಡ್ಬಿಡ್ತಾನೆ, ಗೋಳ್ಗುಮ್ಟಾ ಮಾಡ್ತಾನೆ, ಬಿಜಾಪುರ ಮಾಡ್ತಾನೆ ಅಂದೆ. ಏನ್ ಮಾಡ್ದ? ನಿನ್ ಕಿವಿ ಒಳಗೊಂದು ಹೂವಿಟ್ಟು ಕೈಯಾಗ ಕಿತ್ತೋದ್ ಖಾತೆ ಕೊಟ್ಟ. ಓ ಹೇಳ್ಕೊಳ್ದಕ್ಕೆ ಕೃಷ್ಣಾರೆಡ್ಡಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅಪ್ಪಿ ತಪ್ಪಿ ಕೈಯಾಗ ಹುಟ್ಕೊಳ್ತಾರ 6ನೇ ಬೆರಳು. ಹಂಗೆ ಏನಕ್ಕೂ ಪ್ರಯೋಜನ ಇಲ್ಲ. ಹಂಗಾತ್ ನಿನ್ ಕತಿ. ನಾವಿಬ್ರು ನಮ್ಮ ಹಳ್ಳಿಯಾಗೆ ಶಾಲೆ ಓದ್ತಿರ್ಬೇಕಾದ್ರೆ ನೀನು ಕ್ಲಾಸಿಗೆ ಮಾನಿಟರ್ ಆದೆ, ಆಮೇಲೆ ಹಳ್ಳಿಗೆ ಲೀಡರ್ ಆದೆ. ಅದನ್ನು ನೋಡಿ ಗ್ಯಾರಂಟಿ ನೀನು ನಮ್ಮ ರಾಜ್ಯಕ್ಕೆ ಸಿಎಂ ಆಗ್ತಿ ಅಂತ ತಿಳ್ಕೊಂಡು ನಾನು ನಿನ್ನ ಚಪ್ರಾಸಿ ಕೆಲಸ ಶುರು ಮಾಡಿದೆ. ಈಗ ನೋಡಿದ್ರೆ ಆ ವಿಶ್ವನಾಥ ಕರೆಂಟ್ ಇಲ್ಲದ ರಾಜ್ಯಕ್ಕೆ ನಿನ್ನ ಕೈಯ ಕರೆಂಟ್ ಖಾತೆ ಕೊಟ್ಟು ನಿನ್ನ ಒಳಗಿರೋ ಪವರ್ನೆಲ್ಲ ಪವರ್ಲೆಸ್ ಮಾಡ್ಬಿಟ್ಟಿದ್ದಾನೆ. ಕೃಷ್ಣಾರೆಡ್ಡಿ, ನೀನು ಸಿಎಂ ಅಲ್ಲ, ಸಿಎಂ ಕಾರ್ ವರ್ಷದಕ್ಕೂ ನಾಲಾಯಕ್ಕು. ದೇಸಾಯ್, ನಾನು ನಾಲಾಯಕ್ಕಲ್ಲ, ರಾಜಕೀಯಕ್ಕೆ ಲಾಯಕ್. ಈ ಕ್ಷಣದಿಂದ ಕಾಳಿಂಗನರ್ತನ ತೋರಿಸ್ತೀನಿ. ಬಾರೆ ವಾ, ಪವರ್ಫುಲ್ ಶಾಟ್. ಥ್ಯಾಂಕ್ ಯು. ಐ ಆಮ್ ಗುಡ್ ಅಟ್ ಗಾಲ್ಫ್. ನಾನ್ ಹೇಳಿದ್ದು ನೀನ್ ಹೊಡೆದಿದ್ ಚೆಂಡೇಟ್ಗಲ್ಲ. ಪವರ್ಲೆಸ್ ಖಾತೆನ ನನ್ನ ಕೈ ಕೊಟ್ಟು ಇಂಡೈರೆಕ್ಟ್ ಆಗಿ ನನ್ ಕೆನ್ನೆಗೆ ಹೊಡೆದೆ ನೋಡು, ಅದಕ್ಕೆ. ಏನ್ ಹೇಳ್ಬೇಕು ಅಂತಿದಿರೋ ಅದನ್ನ ನೇರವಾಗಿ ಹೇಳಿ. ಭಿಕ್ಷಕನ ಕೈಲಿ ಚಂಬ್ ಕೊಟ್ಟಂಗೆ ಯಾವ್ದೋ ಕಿತ್ತೋದ್ ನನ್ನ ಮಗನ ಖಾತೆ ನನ್ನ ಕೈ ಕೊಟ್ಟು ಮಿಕ್ಕಿದ್ ಎಲ್ಲಾ ಖಾತೆನು ನೀನು ನಿನ್ ಕಡೆಯವರು ಬಾಚಿ ಬಳ್ದು ನುಂಗಿ ನೀರ್ ಕುಡ್ದು ಬಿಟ್ರಲ್ಲ. ಬೇಕು ಅಂದಾಗ ಬೇಡ ಅಂತ, ಬೇಡವಾದಾಗ ಬೇಕು ಅನ್ನೋ ತೊಗಲಕ್ಕಾಳಿದ ದೇಶ ಇದು. ಅಯ್ಯೋಯ್ಯೋ, ನಮಗ್ ಬೇಡಪ್ಪ. ಇಲ್ಲಿ ರಾಜಭಾರ ಮಾಡಕ್ಕೆ ಆ ಬ್ರಹ್ಮನ್ ಕೈಲೂ ಆಗಲ್ಲ. ದಿವ್ಸಕ್ಕೊಬ್ಬ ಸಿನಿಮಾ ಸ್ಟಾರ್ ಉಟ್ಕೊಂಡಂಗೆ ಮಂತ್ರಿಗಳು ಉಟ್ಕೊಳ್ಳೋ ಕಾಲ ಇದು. ಇಂಥ ಸಮಯದಲ್ಲಿ ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ದಿಲ್ದಂಗ್ ಮಾಡ್ಬಿಟ್ಟಲ್ಲಪ್ಪ ದೊರೆ. ತಪ್ಪು ತಿಳ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ರಾಜಕೀಯ ಇತಿಹಾಸದಲ್ಲೇ ಯಾವತ್ತೂ ನಾವಿಷ್ಟು ವಿದ್ಯುತ್ ಅಭಾವನ ಎದುರಿಸಿರ್ಲಿಲ್ಲ. ಆದ್ರೆ ಇವತ್ತು ಈ ವಿದ್ಯುತ್ ಒಂದು ಸವಾಲಾಗಿದೆ. ಅಂಥ ಒಂದು ಸವಾಲಾದ ಖಾತೆನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ರೆ ಯು ಶುಡ್ ಬಿ ಪ್ರೌಡ್. ನಿಮ್ ಚಾಣಾಕ್ಷ ಬುದ್ಧಿ ಏನಿದೆಯೋ ಅದನ್ನಲ್ಲಿ ತೋರಿಸಿ. ಕೋಟ್ಯಾಂತರ ರೂಪಾಯಿ ಸಾಲ ಇರೋ ವಿದ್ಯುತ್ ಖಾತೆಗೆ ಯಾವನೆಯ ಚಾಣಾಕ್ಷ ಬುದ್ಧಿ ತೋರಿಸ್ತಾನೆ? ಕಷ್ಟಪಟ್ಟು ಕರೆಂಟ್ ಅಡ್ಜಸ್ಟ್ ಮಾಡಿ ಆಲ್ ಓವರ್ ದ ಸ್ಟೇಟ್ ಕೊಟ್ರು ಕೂಡ ಈ ಜನ ಅಪ್ಪಿ ತಪ್ಪಿ ಮಾರ್ನಿಂಗ್ 2 hours ಕಟ್ ನಮ್ಮ ಮೌವನ್ನ ಕರೀತಾರೆ, ಆಫ್ಟರ್ನೂನ್ 2 hours ಕಟ್ ನನ್ನ ಅಕ್ಕನ ಕರೀತಾರೆ, ನೈಟ್ 2 hours ಕಟ್ ನನ್ನ ಎಂಟ್ರ ಸಾರಿ ಬೇಡ. ಅಲ್ಲಲ್ಲೇ
ನೋ ಇನ್ಕಮ್ ಆಲ್ ಟೆನ್ಷನ್ ಟು ಮೀ, ಆಲ್ ಇನ್ಕಮ್ ನೋ ಟೆನ್ಷನ್ ಟು ಯು. ಥ್ಯಾಂಕ್ಸ್. ಅಂದ್ರೆ ರಾಜಕೀಯದಲ್ಲಿ ಹಣ ಮಾಡೋದು ಒಂದೇ ನಿಮ್ ಗುರಿನಾ? ಸತ್ಯವಾದ ಮಾತು. ಥ್ಯಾಂಕ್ಸ್. ಹಾಗಾದ್ರೆ ನಿಮ್ಮಂಥವ್ರಿಗೆ ನನ್ನ ಆಡಳಿತದಲ್ಲಿರೋ ಅಧಿಕಾರ ಇಲ್ಲ. ಸರ್ಕಾರದ ದೃಷ್ಟಿಲಿ ಜನರಿಗೇನ್ ಬೇಕೋ ಅದ್ ನನಗೂ ಬೇಕು, ಜನರಿಗೇನ್ ಬೇಡವೋ ಅದ್ ನನಗೂ ಬೇಡ. ಹಿಂದಿನ ಮಂತ್ರಿಗಳ ಹಾಗೆ ಎಂಜಿಲ್ ತಿನ್ನೋನಾಗ್ದೆ, 100ರಲ್ಲಿ 100ನೇವನಾಗ್ದೆ ಎಚ್ಚೆತ್ಕೊಂಡು 100ರಲ್ಲಿ ಒಬ್ನಾಗೋಕೆ ಪ್ರಯತ್ನ ಪಡಿ. ಗುಡ್ ಬೈ. ರಾಜಕೀಯದ ಹೇಳ್ಕೊಟ್ಟು ಗುರುಗೇನೆ ತಿರುಮಂತ್ರನ? ಜನ ಹೊಡಿಯೋ ಕಲ್ಲಿಂದಾನೆ ಮನೆ ಗೋಪುರ ಕಟ್ಟುವಂತ ಹಕನಾತಿ ನನ್ನ ಮಗ ನಾನು. ನಿನ್ಗ ಅದೇ ಕಲ್ಲಿಂದ ನಾನು ಸಮಾಧಿ ಕಟ್ಲಿಲ್ಲ. ಗೆಟ್ ಡೌನ್. ಏಯ್, ಇಳಿಯೋ ಕೆಳಗೆ. ಏನ್ ಚಮಕಾಯಿಸ್ತಾ ಇದ್ಯಾ? ಅವನ್ ಯಾರು ಗೊತ್ತಾ? ಯಾರು? ಯಾರಿವನು? ನಿನ್ ತಂದೆಗೆ 2ನೇ ಹೆಂಡತಿ ಮಗನ, ಇಲ್ಲ ನಿನ್ ತಾಯಿಗೆ 2ನೇ ಗಂಡನ್ ಹುಟ್ಟೋನ? ಯಾರ ಅವನು? ಕಿರಣ್, DCP ಕಿರಣ್. ನಮ್ಮವ್ರಿಗೆ ಆವಾಜ್ ಹಾಕಿದ್ದು ಅಲ್ದೆ ತಟ್ಟಿ ತಾಕತ್ ತೋರಿಸ್ತ್ಯಾ? ಕಿರಣ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ನೀನೇನು ಕಿರಣ್ ಬೇಡಿನ? ಈ ಹೆಸರು ನಾನ್ ನನ್ನ ತಾಯಿ ಬಸರ್ನಲ್ಲಿದ್ದಾಗ ಬಂದಿರ್ಲಿಲ್ಲ. ಬಟ್ ನಿನಗ್ ಹೇಳಿದ್ಯಲ್ಲ, ಆ ತಾಕತ್ತು, ಆವಾಜು ಇದೆಲ್ಲ ನಾನು ನನ್ನ ತಾಯಿ ಹೊಟ್ಟೆಲಿ ಪಿಂಡವಾಗಿರೋವಾಗ್ಲೇ ಬಂದಿರೋದು. ಅದೇ ಆಗಿದ್ ತಪ್ಪು. ಏನೋ ಪೀಸು ಸ್ವಲ್ಪ ಎಂಟನ ಇರುತ್ತೆ ಅನ್ಕೊಂಡ್ರೆ ಗಂಡಸ್ತನೇ ಜಾಸ್ತಿ ತುಂಬಿಕೊಂಡಿದೆ. ಬಟ್ ಬಿ ಕೇರ್ಫುಲ್. ಗಟ್ಟಿ ಇದೆ ಅಂತ ಡ್ಯೂಟಿ ಕಾನ್ಶಿಯಸ್ ಆಗಿ ನನಗೆ ಗುದ್ದಕ್ ಬಂದ್ರೆ ರಾಜಕೀಯ ವ್ಯೂದಲ್ಲಿ ಸಿಕ್ಸಿ ಆ ವಿಧಾನಸೌಧದ ಮೇಲೆ ಬರ್ದಿದ್ಯಲ್ಲ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ, ಅದನ್ನ ನಿನ್ ರಕ್ತದಲ್ಲಿ ಅಳಸಾಕ್ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಅಭಿಮನ್ಯು ತಾಯಿ ಗರ್ಭದಲ್ಲಿರುವಾಗ್ಲೇ ಚಕ್ರವ್ಯೂಹನ ಭೇದಿಸಿ ಒಳಗ್ ನುಗ್ಗೋದ್ ಮಾತ್ರ ತಿಳ್ಕೊಂಡ. ಆದ್ರೆ ಈ ಕಿರಣ್ ಕಲಿಯುಗದವಳು. ಚಕ್ರವ್ಯೂಹದಲ್ಲಿ ನುಗ್ಗೋದು ಗೊತ್ತು, ರಾಜಕೀಯ ವ್ಯೂಹದಲ್ಲಿರೋ ಕೆಲವು ರಾಜಕಾರಣಿಗಳ ತಲೆ ಹೊಡೆಯೋದು ಗೊತ್ತು. ಎಸ್, ಗೊತ್ತು. ಹಾಗೆ ತಲೆ ಹೊಡೆದು ಹೊರಗೆ ಬರೋದು ಗೊತ್ತು. ಇನ್ನು ರಕ್ತದ ವಿಷಯ. ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಓಡಾಡೋ ಕಾರು ಶ್ರೇಷ್ಠವಾದ ಸಾರೋಟದ ಸಮಾನ. ಅಂಥ ಕಾರ್ನಲ್ಲಿ ನಿಮ್ ಸುಪುತ್ರ ಕುಡಿದು ಹುಡುಗಿಯರ ಜೊತೆ ಮೋಜ್ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದೀನಿ. ಅದು ಅಲ್ಲದೆ ಕಾರ್ನ ಸೀಸ್ ಮಾಡಿದೀನಿ. ನಾನ್ ಮಜಾ ಮಾಡಿದ್ರೆ ರಾಜ್ಯ ಹಾಳಾಗತ್ತಾ? ಹರಿ, ಸರ್, ನಿಮ್ ಬಗ್ಗೆ ಜನರಲ್ಲಿ ಎಷ್ಟೊಂದು ಗೌರವ ಇದೆ. ನಿಮಗೆ ಇಂಥ ಮಗನ ನಿಮಗ್ ಗೊತ್ತಿಲ್ಲದೆ ಇದೆಲ್ಲ ನಡೆದಿರಬಹುದು ಅಂತ ನಿಮ್ ಗಮನಕ್ಕೆ ತರೋದಿಕ್ಕೆ ನಾನಿವನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಓಹೋ, ದೊಡ್ಡ ಸಮಾಜ ಸುಧಾರಕಿ ಇವಳು. ಡ್ಯಾಡ್, ಗೇಟ್ ನಿಂದ ಆಚೆ ಬಿದ್ದಿರ್ಬೇಕಾದವ್ರ ಮನೆ ಬಾಗಿಲು ತಟ್ಟಕ್ ಆಸೆ ಪಡ್ತಾರಲ್ಲ, ಅಂತವ್ರಲ್ಲಿ ಇವಳು ಒಬ್ಳು ಅಂತ ಕಾಣಿಸುತ್ತೆ. ಎಷ್ಟ್ ಬೇಕೆ ನಿನಗೆ? ಪ್ಲೀಸ್ ಕೂಲ್ ಡೌನ್. ಬಾಯಿ ಮುಚ್ಚೋ ಪಡುವ. ಯಾವ ಒಳಗೋಸ್ಕರ
ವಯಸ್ಸಿಗೆ ಬಂದ್ ಮಗನ ಎದುರಾಕೋತಾ ಇದ್ದೀರಾ? ನೋಡಿ, ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಹರಿ, ಇವ್ರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀನ್ ನಡಿ ಅವಳಿಗೆ. ಹಾ, ಇವನು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಲ್ಲ, ಸ್ಟೇಷನ್ ಅಲ್ಲಿ. ಗೌರ್ಮೆಂಟ್ ವೆಹಿಕಲ್ ನ ಮಿಸ್ಯೂಸ್ ಮಾಡಿದಕ್ಕೆ ಅರೆಸ್ಟ್ ಮಾಡಿದೀನಿ. ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಐ ಆಮ್ ಸಾರಿ ಸರ್. ಮಮ್ಮಿ, ಅವಳು ಬೇಕಾ ಬಿಟ್ಟು ನಡ್ಕೋತಾ ಇದ್ರು, ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಸಿಎಂ ಗಿರಿಗೆ ಅವಮಾನ. ನೀವ್ ಯಾರು ಅಂತ ತೋರ್ಸಿ ಅವಳಿಗೆ. ಮುಚ್ಚೆ ಬಾಯಿ. ಈಗಾಗಿರೋ ಅವಮಾನ ಸಾಲ್ದ. ಲೆಟ್ ಹರ್ ಡೂ ಹರ್ ಡ್ಯೂಟಿ.